ಮಾತಾಡೋ ಸಂದರ್ಭದಲ್ಲಿ ಪೊಲೀಸ್ ಸಮಾಜ ಇದು ಒಂದು ಸಮಾಜದ ಗುರುಗಳಲ್ಲ, ಎಲ್ಲ ಸಮಾಜದವರನ್ನ ಪ್ರೀತಿಸುವಂತ, ಗೌರವಿಸುವಂತ ಮಲ್ಲಿಕಾರ್ಜುನ ಮೂರ್ತಿ ಅವರ ಮೇಲೆ ಆಗಿರ್ತಕ್ಕಂಥ ಕೇಸಿನ ಸಲುವಾಗಿ ಎಲ್ಲ ಸಮಾಜದ ಜನರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಈ ಸಂದರ್ಭ ಸಲ್ಲಿಸ್ತೇನೆ. ಯಾವುದೇ ಮಠ, ಯಾವುದೇ ಪೂಜ್ಯರು ಒಂದು ಜಾತಿಗೆ ಸೀಮಿತವಲ್ಲ, ಇಡೀ ನಮ್ಮ ಮಾನವ ಕುಲಕ್ಕೆ ಸೀಮಿತ ಆಗಿರ್ತಕ್ಕಂಥ ಒಬ್ಬ ಯುವ ವ್ಯಕ್ತಿಗಳು ಅವರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಕರ್ನಾಟಕ ಅಲ್ಲ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ಕೂಡ ಒಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗದೇ ಇರತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು ಮಾಡಿರ್ತಕ್ಕಂಥ ಈ ಒಂದು ಕುತಂತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಲವಾರು ಮಠಾಧೀಶರ ಬಗ್ಗೆ ಹಿಂದೆ ಚಿತ್ರದುರ್ಗದ ಸ್ವಾಮಿಗಳೂ ಬಂದಿಲ್ಲ. ರಾಜ್ಯದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರನ್ನೆಲ್ಲೂ ಈ ರೀತಿ ಇದೇ ಪೋಷಕಗಳನ್ನಾಗಿರ್ತಕ್ಕಂಥ ಉದಾಹರಣೆಗಳಿವೆ. ಇದು ಮಾಡತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಹೆಸರು ಬರ್ತಾ ಇದೆ, ಯಾರು ಬೆಳೀತಾ ಇದ್ದಾರೆ, ಅವರಿಗೆ ಇವತ್ತು ಬೆಳೆದ ರೀತಿಯಲ್ಲಿ ನೋಡ್ತಕ್ಕಂಥ ಕೆಲವು ದುಷ್ಟ ಶಕ್ತಿಗಳನ್ನಾಗಿರ್ತಕ್ಕಂಥ ಈ ಕೇಸನ್ನ ರಾಜ್ಯ ಸರ್ಕಾರ ತಕ್ಷಣವೇ ಸಚಿವ ಸಂಪುಟದಲ್ಲಿ ಈ ಒಂದು ಕೇಸನ್ನ ಬೇರೆದಲ್ಲಿ ವಿಡ್ರಾ ಮಾಡಲಿಕ್ಕೆ ಬರಲ್ಲ. ತಕ್ಷಣವೇ ಸಚಿವ ಸಂಪುಟದಲ್ಲಿ ನಮ್ಮ ಭಾಗದ ಎಲ್ಲ ಸಚಿವರು ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಸಚಿವರು ಮತ್ತು ರಾಜ್ಯದ ಹಿಂದುಳಿದ ವರ್ಗದ ನಾಯಕರಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋದ್ರಿಂದ ಇವತ್ತು ಈ ಕೇಸನ್ನು ತಕ್ಷಣವೇ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಈ ಒಂದು ಕೇಸನ್ನು ಸಚಿವ ಸಂಪುಟದಿಂದ ಕೈಗೂಡಲಿಕ್ಕೆ ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬೇಕು. ಅಲ್ಲಿವರೆಗೆ ಈ ಒಂದು ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಎಲ್ಲ ವರ್ಗದಿಂದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ಅಂತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಈ ಕಡಿಮೆ ಸಮಯದಲ್ಲಿ